ನಂಗೆ ಯಾಕೋ ಅವ್ರಿಗೆ ಲವ್ ಆಗಿರ್ಬೇಕು ಅನಿಸ್ತಾ ಇದೆ. ನನಗನ್ಸುತ್ತೆ ಲವ್ವರು ಬೇರೆ ಕಡೆ ಇರಬೇಕು. ಇವರು ಕದ್ದು ಮುಚ್ಚಿ ಮೀಟ್ ಮಾಡಕ್ ಗೊತ್ತಿರ್ಬೇಕು. ಸುಮ್ಮನೆ ಹಾಗೆಲ್ಲ ಮಾತಾಡ್ಬೇಡಿ. ಅಮೂಲ್ಯ ಆ ಥರದವಳಲ್ಲ. ಅದು ಹೇಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ? ಅದು ಹಾಗಲ್ಲ. ಐ ಮೀನ್ ಟು ಸೇ, ಗೊತ್ತಾಯ್ತು ಬಿಡಿ. ಅವ್ರೇನಾದ್ರೂ ಲವ್ ಮಾಡಿದ್ರೆ ಅದು ಜಸ್ಟ್ ಶರಬ್ ಅಂತ ಇದನ್ನ ಬೇರೆ ಆಂಗಲ್ ಇಂದ ಯೋಚನೆ ಮಾಡಿ. ಇದ್ರಲ್ಲಿ ಬೇರೆ ಇನ್ ಯಾವ ಆಂಗಲ್ ಇರಕ್ ಸಾಧ್ಯ ಬಾಸ್? ತಪ್ಪಿದ್ದಾಗ್ಲೇ ಮುಖಕ್ಕೆ ಮುಖ ಕೊಟ್ಟು ಕಾಲ್ ಕೆರ್ಕೊಂಡು ಜಗಳ ಮಾಡೋ ಇಡಿಯಟ್ ಅವಳು. ಈಗ ಅವಳು ಇಲ್ಲಿಗೆ ಬಂದಿರೋದಕ್ಕೆ ಯಾವ್ದಾದ್ರು ಒಂದು ಸರಿಯಾದ ರೀಸನ್ ಇರ್ಬೋದಲ್ವಾ? ಇದೊಂದು ಸಣ್ಣ ಚಾನ್ಸ್ ಇದೆ. ಕೇಳಿದ್ರು ಕೇಳಿಸ್ಕೊಂಡೇ ಇರೋ ತರ ಎಸ್ಕೇಪ್ ಆಗೋದು ಏನಿದೆ? ನಾನು ಅದನ್ನ ಹೇಳ್ತಿರೋದು. ಬಾಯಿ ಬಡ್ಕಿನ ಸುಮ್ಮನೆ ಹೋಗಿದ್ದಾಳೆ ಅಂತಂದ್ರೆ ಅವ್ರು ಯಾವ್ದಾದ್ರು ಸಮಸ್ಯೆ ಸಿಕ್ಕಾಕೊಂಡಿರ್ಬೋದು. ಇದಕ್ಕೆ ಬಾಸ್ ನೀವು ಬಾಸ್ ಆಗಿರೋದು. ನೀಡ್ ಟು ಫೈಂಡ್ ಔಟ್. ನಿಮಗೆ ಅದು ಯಾವ ಮಹಾ ಕೆಲಸ ಬಿಡಿ. ಹುಡುಕ್ತೀರಾ. ನಾನು ಹೇಳಿದ್ದು ನನ್ನ ಬಗ್ಗೆ ಅಲ್ಲ. ನನಗೆ ಮೀಟಿಂಗ್ ಇದೆ. ಈಗ ಕಾರ್ನ ಫಾಲೋ ಮಾಡಬೇಕಾಗಿರೋದು ನೀವು. ನಾನಾ? ಇಲ್ಲ, ಕಾಂತ ಅಂತ ಇಲ್ಲಿ ಯಾವ್ದಾದ್ರು ಬೇರೆ. ಬೇಡ ಬಾಸ್, ಅರ್ಥ ಆಯ್ತು. ಆರ್ಡರ್ ರಿಸೀವ್. ಐ ಫಾರ್ವರ್ಡ್. दाहिने मुड़ेगा दाहिने मोड़. कदम कर शुरू कर. ಇದೆಲ್ಲ ಯಾರು ತೆಗೆದ್ರು? ಈ ತರ ಎಲ್ಲ ನಮ್ಮ ಮಧ್ಯೆ ಏನು ನಡೆದೇ ಇಲ್ಲ. ಇದೆಲ್ಲ ಸುಳ್ಳು ಸಾರಿಕಾ. ಇರ್ಬೋದು, ಅದನ್ನ ನಾನು ನಂಬ್ತೀನಿ. ಆದ್ರೆ ಮೀಡಿಯಾ ನಂಬುತ್ತಾಕ? ಸಾಲದಕ್ಕೆ ಈ ಫೋಟೋಸ್ ಬೇರೆ ಇದೆ. ಜೊತೆಗೆ ಎಲ್ಲಾ ಕಡೆ ವೇದಾಂತ್ ವಸಿಷ್ಠ ಅನ್ನೋ ಹೆಸರು ಬೇರೆ. ಅವನ್ ರೆಪ್ಯುಟೇಷನ್ ಏನಾಗ್ಬೇಡ ಹೇಳು. ಅದು ಬಿಡು, ಅವ್ನು ದೊಡ್ಡ ಮನುಷ್ಯ, ಹೇಗೋ ಹ್ಯಾಂಡಲ್ ಮಾಡ್ತಾನೆ. ಚಿಕ್ಕಮ್ಮ ಇದನ್ನೆಲ್ಲ ಹೇಗ್ ತಡ್ಕೊಳ್ತಾರ? ಸಾರಿಕಾ ಅಕ್ಕ, ಪ್ಲೀಸ್ ಇಲ್ದಿರೋ ಟೆನ್ಷನ್ ಎಲ್ಲ ಕೊಡ್ಬೇಡ. ಏನ್ ಇಲ್ದೇ ಇರೋದು? ವಿಷಯ ಪಬ್ಲಿಕ್ ಆಗಿರೋದು ಸುಳ್ಳ? ವಿಷಯನೇ ಸುಳ್ಳು. ಸರಿ, ಅದ್ ಸುಳ್ಳು ಅಂತ ಬೆಕ್ಕಿ ಗಂಟೆ ಕಟ್ಟೋರು ಯಾರು? ಅಥವಾ ಅದನ್ನ ಯಾರು ಕೇಳ್ತಾರೆ? ಮೊದ್ಲು ಬರೋ ಸುದ್ದಿನೇ ಎಲ್ಲರ ತಲೆಯಲ್ಲಿ ಉಳಿಯೋದು. ಮರ್ಯಾದಿನೇ ಹೋದ್ಮೇಲೆ ಇನ್ನೇನ್ ತಾನೇ ಮಾಡಕ್ಕಾಗುತ್ತೆ? ಆಗಿದ್ರೆ ನೀನ್ ಇಲ್ಲಿ ಎದುರಿಸೋಕೆ ಬಂದಿರೋದಾ? ಸುಮ್ಮನಿರೋ ಅದಿತಿ, ಅವಳು ನಿನಗಿನ ದೊಡ್ಡವಳು ಅನ್ನೋದನ್ನ ಮರಿಬೇಡ. ಅಯ್ಯೋ ಬಿಡು ಆರ್ತಿ ಅಕ್ಕ, ಇವಾಗಿರೋ ಟೆನ್ಷನ್ ಮಧ್ಯೆ ಇವಳ ಮಾತು ಯಾವ ಲೆಕ್ಕ? ನೋಡು ಅದಿತಿ, ನಿನಗೆ ನನ್ನ ಮೇಲೆ ಎಷ್ಟೇ ಸಿಟ್ಟಿರ್ಬೋದು, ಆದರೆ ವಿಷಯ ನೋಡಿದ ತಕ್ಷಣ ನನಗೂ ಟೆನ್ಷನ್ ಆಯಿತು. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಏನಾದರೂ ಸೊಲ್ಯೂಷನ್ ಸಿಗ್ಬೋದಾ ಅಂತ ಇಲ್ಲಿಗೆ ಬಂದೆ. ಈಗ ಏನು ಮಾಡೋದು ಸಾರಿಕಾ? ನಂಗೆ ತುಂಬ ಭಯ ಆಗ್ತಿದೆ. ಇದು ಯಾವುದು ನಿಜ ಅಲ್ಲ. ಆದರೆ ಫೋಟೋದಲ್ಲಿರೋದು ನೀನೇ ತಾನೇ? ಅದು ನಿಜಾನೇ ಅಲ್ವಾ? ಈಗ ಭಯ ಪಡೋ ಬದಲು ಅವತ್ತೇ ನೀನು ಅದನ್ನು ಯೋಚನೆ ಮಾಡಬೇಕಾಗಿತ್ತು. ಪಾರ್ಟಿ ದಿನ ಒಂದು ರೂಮ್ಗೆ ಅಕ್ಕಿ ಜೊತೆ ಹೋಗಿ ನೀನು ತಪ್ಪು ಮಾಡಿಬಿಟ್ಟೆ ಆರ್ತಿ ಅಕ್ಕ. ಅಣ್ಣ, ಎಲ್ಲಿಗೆ ಬಂದೆ? ಯಾವ ಮೂಲೆ ಇದು? ಎಲ್ಲರೂ ಪೊಲಿಟಿಷಿಯನ್ ತರನೇ ಕಾಣ್ತಿದಾರಲ್ಲ. ಮದ್ವೆ ಅಂತ ಹೇಳ್ದ, ನೋಡಿದ್ರೆ ಹಾಗೆ ಕಾಣಿಸ್ತಾನೆ ಇಲ್ವಲ್ಲ. ಇಲ್ಲ ಇದೇ ನೀವು ಕೇಳ್ತೀರಾ? ನಿಮ್ಮನ್ನ ಕರ್ಸ್ಕೊಟ್ಟಿದ್ದು ನಾನೇ ಅಲ್ವಾ ಅಮೂಲ್ಯ ಮೇಡಮ್?
ಅಂತೂ ಒಪ್ಕೊಂಡು ಬಂದ್ರಲ್ವಾ, ಅದೇ ಖುಷಿ. ಎಲ್ಲಿ ಬರ್ತಿರೋ ಇಲ್ವೋ ಅಂದ್ಕೊಂಡಿದ್ದೆ. ಅರೆ ಗಾಬರಿ ಆಗ್ಬಿಡಿ, ಫೀಲ್ ಫ್ರೀ. ಇವತ್ತು ನೀವು ನಮ್ಮ ಸ್ಪೆಷಲ್ ಗೆಸ್ಟು. ಬನ್ನಿ ಒಳಗೋಗೋಣ. ನೋಡಿ, ನೀವು ಹೇಳ್ದಾಗೆ ನಾನು ಯಾರನ್ನೂ ಕರ್ಕೊಂಬಂದಿಲ್ಲ. ಮೊದಲು ಅದಕ್ಕೆ ವಿಡಿಯೋನ ಡಿಲೀಟ್ ಮಾಡಿಬಿಡಿ. ಅರೆ ತುಂಬ ಅರ್ಜೆಂಟ್ ಮಾಡ್ತಾ ಇದೆಯಲ್ಲ. ಹೂ ಸುಟ್ಟೋಕ್ಕೂ ಮುಂಚೆ ಕುಲಾಯಿ ಒಡಿಸ್ಬಾರ್ದು ಅಂತ ಗೊತ್ತಿಲ್ವ ನಿಮಗೆ? ಮತ್ತೆ ಟೆನ್ಷನಾ? ಡೋಂಟ್ ವರಿ, ನೀನು ಈಗಿನ ಫಂಕ್ಷನ್ಗೆ ಬಂದಿದ್ಯಾ, ಮೊದಲು ರಿಲ್ಯಾಕ್ಸ್ ಆಗು. ಹಾಗೆಯೇ ಪಾರ್ಟಿಗೂ ರೆಡಿ ಆಗು. ಆಮೇಲೆ ನಿಧಾನಕ್ಕೆ ಮಾತಾಡೋಣ. ನನಗಂತೂ ಅರ್ಜೆಂಟ್ ಇಲ್ಲ. ವಾಪಸ್ ಕಳಿಸ್ಕೊಡೋದು ನಾನೇ ಆಗಿರೋದ್ರಿಂದ ನಿನಗೂ ಅರ್ಜೆಂಟ್ ಇಲ್ಲ. ರಿಲ್ಯಾಕ್ಸ್. ಹಲೋ ಸರ್, ಕಾನ್ಫರೆನ್ಸ್ಗೆ ಕಂಪ್ನಿ ಓನರ್ ಆಗಿ ನೀವೇ ಬರ್ತೀರಾ ಅಂದ್ಕೊಂಡಿರಲಿಲ್ಲ. ವಿ ಆರ್ ಪ್ರಿವಿಲೇಜ್ ಸರ್. ಅದರಲ್ಲೇನಿದೆ. ಇನ್ಫ್ಯಾಕ್ಟ್ ನಾನು ಬೇರೆಯವ್ರನ್ನ ಅಸೈನ್ ಮಾಡಿದ್ದೆ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಚೇಂಜಸ್ಗಳಾಯಿತು. ಅದಲ್ಲದೆ ಮೈಸೂರಲ್ಲಿ ನನಗೆ ಸ್ವಲ್ಪ ಪರ್ಸನಲ್ ಕೆಲಸ ಕೂಡ ಆಯಿತು, ಹಾಗಾಗಿ ನಾನೇ ಬಂದೆ. ತುಂಬ ಖುಷಿ ಆಯ್ತು ಸರ್. ಎಲ್ಲ ಒಳಗಡೆ ಇದ್ದಾರೆ, ಬನ್ನಿ ಸರ್. ಶ್ಯೂರ್. ಜಸ್ಟ್ ಗಿವ್ ಮಿ ಅ ಮೊಮೆಂಟ್ ಪ್ಲೀಸ್. ಓಕೆ ಸರ್. ಏನಾಯಿತು? ಬಾಸ್, ಅದು ಅಮೂಲ್ಯ ಮೇಡಮ್ ಕಾರ್ ಅನ್ಕೊಂಡು ಹಿಂದೆ ಬರ್ತಾ ಇದ್ದೆ. ಹೀಗೆ ನೋಡಿ ಹಾಗೆ ನೋಡೋ ಅಷ್ಟರಲ್ಲಿ ಮಿಸ್ ಆಗ್ಬಿಟ್ರು ಬಾಸ್. ವಾಟ್? ಏನು ತಮಾಷೆ ಮಾಡ್ತಿದ್ದೀರಾ? ನಾನು ಕತೆ ಕೇಳೋದಕ್ಕೆ ರೆಡಿ ಇಲ್ಲ. ಅವಳು ಎಲ್ಲಿ ಹೋದ್ಲು ಅಂತ ಹುಡುಕಿ ಅಷ್ಟೇ. ಬಾಸ್, ಯಾಕೋ ಬೇಡ ಅನ್ನಿಸ್ತಾ ಇದೆ ಬಾಸ್. ಬೇಕಾ ಬೇಡ ಅಂತ ಹೇಳೋದಕ್ಕೆ ನೀವು ಯಾರು? ಇಟ್ಸ್ ಮೈ ಆರ್ಡರ್. ಅಯ್ಯೋ ಹಾಗಲ್ಲ ಬಾಸ್, ಅವ್ರು ಬೇರೆ ಪರ್ಸ್ನಲ್ ಕೆಲಸ ಅಂತ ಇದ್ರು. ಅದು ಅಲ್ಲದೆ ನನ್ನ ನೋಡಿದ ತಕ್ಷಣ ಮುಖ ಮುಚ್ಕೊಂಡು ಓಡೋದ್ರು. ಅದಕ್ಕೆ ಬೇರೆಯವ್ರ ಮ್ಯಾಟ್ರಿಗೆ ಇಂಟರ್ಫಿಯರ್ ಆಗೋದು ಯಾಕೆ ಅಂತ ಹೇಳ್ದೆ ಅಷ್ಟೇ. ಕಾಂತ, ಬಾಸ್, ನೀವು ಬೈತೀರ ಅಂತ ಅವ್ರ ಹಿಂದೆ ಹೋದ್ರೆ ಅವರು ಬೈತಾರೆ ಬಾಸ್. ಅದು ಹಾಗೀಗಲ್ಲ, ಬಾಯಿಗೆ ಬಂದಂಗೆ ಬೈತಾರೆ. ಅವ್ರ ಬಾಯಿಗೆ ನೀವೇ ಎದಿರ್ತೀರಾ, ಅಂಥದ್ರಲ್ಲಿ ನಾವು ಯಾವ ಲೆಕ್ಕ? ವಿಲ್ ಯು ಜಸ್ಟ್ ಶಟ್ ಅಪ್? ಹೋಗಬೇಕು ಅಂದರೆ ಹೋಗಬೇಕು ಅಷ್ಟೇ. ಅವಳು ನನ್ನ ಹತ್ರ ಏನೇ ಹೇಳಿರಲಿ, ಪರ್ಸನಲ್ ಆಗಲಿ ಅಥವಾ ಬೇರೆ ಏನಾದರೂ ಆಗಿರಲಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅವಳ ಸೇಫ್ಟಿ, ಅದು ಮುಖ್ಯ. ಹುಡುಗಿರಂದ್ರೇ ಆಗಲ್ಲ ಅಂತಾರೆ, ಆದರೆ ಈ ಹುಡುಗಿ ಮೇಲೆ ಯಾಕೆ ಇಷ್ಟ ಆಕ್ರೆ? ಅಲ್ಲೇ ಇದ್ದೀರಾ ಇಲ್ಲ ಸತ್ತು ಹೋದ್ರ? ಸದ್ಯಕ್ಕೆ ಇನ್ನೂ ಉಸಿರಾಡ್ತಾ ಇದ್ದೀನಿ ಬಾಸ್. ಆದರೆ ಈ ಜೀವ ನಾಳೆ ಬೆಳಗಿನ ಸೂರ್ಯ ನೋಡುತ್ತೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಕಾಂತ, ಅವಳ ಥರನೇ ಓವರ್ ಆಕ್ಟಿಂಗ್ ಮಾಡಿದ್ರೆ ನಾಳೆ ಬೆಳಗ್ಗೆ ನಿಮ್ಮ ಅಕೌಂಟಿಗೆ 1 ವರ್ಷ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ. ಅಯ್ಯೋ ಬಾಸ್, ನಿಮ್ಮ ದಮ್ಮಯ್ಯ ಬಾಸ್, ಬೇಕಿದ್ರೆ 1 ತಿಂಗಳು ಸ್ಯಾಲ್ರಿ ಪೂರ್ತಿ ಕಟ್ ಮಾಡ್ಕೊಂಬಿಡಿ. ಆದರೆ 1 ವರ್ಷದ ಮ್ಯಾಟ್ರ್ ಮಾತ್ರ ಬೇಡ. Then track it down. Just do what I say. ಅವ್ಳಿಗೆ ಏನಾದರೂ ಆಯಿತು ಅಂದರೆ ನಾನು ಮಾತ್ರ ನಿಮ್ಮನ್ನ... ಗೊತ್ತಾಯ್ತು ಬಾಸ್, ಗೊತ್ತಾಯ್ತು. ನನ್ನ ಜೀವ ಒತ್ತೆ ಇಟ್ಟಾದ್ರೂ ನೀವು ಹೇಳಿದ ಕೆಲಸ ಮಾಡ್ತೀನಿ. ಲಕ್ಷ್ಮೀಕಾಂತ, ದೊಡ್ಡ ಕಂಪನಿ ಲಕ್ಷ್ಮಿ ಹೊತ್ಕೊಂಡು ಮನೆ ಬಾಗ್ಲಿಗೆ ಬರ್ತಾಳೆ ಅಂತ ಈ ವಯ್ಯನ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡೆ. ಜೀವನದಲ್ಲಿ ಏನು ಕೆಲ್ಸಕ್ಕೆ ಬೇಕಾದರೂ ಸೇರ್ಕೊಳ್ಳಿ, ಆದರೆ ಬಾಸ್ ಲವ್ಗೆ ಮಧ್ಯ ಸೆಂಟ್ರಲ್ ಬ್ರಿಡ್ಜಾಗಿ ಮಾತ್ರ ಸೇರ್ಕೋಬೇಡಿ. ಛೇ, ಟೆನ್ಷನಲ್ಲಿ ಮೊಬೈಲ್ ಚಾರ್ಜ್ ಆಗಿದೆಯೋ ಇಲ್ವೋ ಅಂತ ನಾನು ನೋಡಲಿಲ್ಲ. ಚಾರ್ಜರು ತಂದಿಲ್ಲ. ಏನು ಮಾಡೋದೀಗ? ವೇದಾಂತಿದ್ದೆ ಊರಿಗೆ ಬಂದಿದ್ದಾನೆ ಅಂತ ಗೊತ್ತಿದ್ರು ಅವನ್ನ ಇಲ್ಲಿಗೆ ಕರ್ಸೋದಕ್ಕಾಗಲ್ಲ. ಅವನು ಇಲ್ಲಿಗೆ ಬಂದು ವಿಷಯ ಗೊತ್ತಾದರೆ ಯಾರನ್ನೂ ಸುಮ್ಮನೆ ಬಿಡಲ್ಲ. ಇವ್ರಿಗೆ ಬಂದು ಕತ್ತಿ ಆಗಲೇಬೇಕು. ಆದರೆ ವೇದಾಂತ್ ಕೋಪದಲ್ಲಿ ದುಡುಕಿ ಎಡ್ವರ್ಟ್ ಆಗಿ ಆ ಗ್ಯಾಪಲ್ಲಿ ಕಿಶನ್ ಅತ್ತಿಗೆ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ರೆ, ಅಯ್ಯೋ ಹಾಗಾಗಲೇಬಾರ್ದು. ಒಂದು ಸಲ ಇಂಟರ್ನೆಟ್ಟಲ್ಲಿ ಬಂತು ಅಂದರೆ ಆಮೇಲೆ ಏನೇ ಮಾಡಿದ್ರು ಮರ್ಯಾದೆ ಅಂತೂ ವಾಪಸ್ ತರೋದಕ್ಕಾಗಲ್ಲ. ಮದುವೆಗೆ ಬಂದಿದ್ದೀನಿ, ಅಟೆಂಡ್ ಮಾಡಿ ಹೋಗ್ಬಿಡ್ತೀನಿ. ನನ್ನ ನಿಮಗೆ ಮೇಕಪ್ ಮಾಡೋದಕ್ಕೆ ಅಂತ ಕಳಿಸಿದ್ದಾರೆ ಮೇಡಮ್. ಇದು ನಿಮ್ಮ ಡ್ರೆಸ್, ಹಾಕ್ಕೊಳ್ಳಿ. ನೀವು ನನಗೆ ಯಾಕೆ ಮೇಕಪ್ ಮಾಡ್ತೀರಾ?
ಅಲ್ಲ ಮದುವೆಗೆ ಯಾರಾದರೂ ಇಂಥ ಬಟ್ಟೆ ಹಾಕೋತಾರ? ನನ್ನ ಹತ್ರ ಬೇರೆ ಡ್ರೆಸ್ ಇದೆ. ಸರ್ ನಿಮಗೆ ಇದೇ ಡ್ರೆಸ್ ಹಾಕೊಳ್ಳೋದಕ್ಕೆ ಹೇಳಿದ್ರು. ಏನು ಮಾತಾಡ್ತಿದ್ದೀರಾ? ನಾನು ಬಂದಿರೋದು ಮ್ಯಾರೇಜ್ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ. ನಾನು ನನ್ನ ಬಟ್ಟೆ ತಂದಿದ್ದೀನಿ. ನಿಮ್ಮ ಸರ್ ಕೊಡೋದೇನು ಬೇಕಾಗಿಲ್ಲ. ಅವಾಗಲಿಂದ ಯಾಕೆ ಮದುವೆ ಅಂತಿದ್ದೀರಾ ಮೇಡಮ್? ಇಲ್ಲಿ ಯಾವ ಮದುವೆನೂ ಇಲ್ಲ. ಪೊಲಿಟಿಷಿಯನ್ಸ್ ಮಾತ್ರ ಇಲ್ಲಿದ್ದಾರೆ. ಇದು ಅವ್ರದ್ದೇ ಗೆಟ್ ಟುಗೆದರು. ಮದುವೆನೂ ಇಲ್ಲ, ಎಂಥದೂ ಇಲ್ಲ. ನಿಮ್ಮನ್ನು ಕರೆಸಿರೋದು ಇಲ್ಲೆಲ್ಲರ ಮುಂದೆ ಕುಣಿಯೋಕ್ಕಲ್ವಾ? ನೀವು ಡ್ಯಾನ್ಸರ್ ತಾನೆ? ಇಲ್ಲಿ ನಡೀತಿರೋದು ಮದುವೆ ಅಲ್ವಾ? ಅವಾಗಿಂದ ನೀವು ಕೇಳಿದ್ದನ್ನೇ ಕೇಳ್ತಿದ್ದೀರಲ್ಲ. ಇಲ್ಲಿ ಯಾವ ಮದುವೆನೂ ನಡೀತಾ ಇಲ್ಲ. ನೀವು ಬೇಗ ಡ್ರೆಸ್ ಮಾಡ್ಕೊಳ್ಳಿ, ನಾನು ಮೇಕಪ್ ಮಾಡಬೇಕು. ಆಮೇಲೆ ಲೇಟ್ ಆಯಿತು ಅಂದರೆ ಕಿಶನ್ ಸರ್ ನನ್ನ ಸಾಯಿಸೇ ಬಿಡ್ತಾರೆ. ಅಮೂಲ್ಯ, ನೇಹಾ ನೀನು ಹೋಗು. ಅಮೂಲ್ಯ, ನೀನಿನ್ನೂ ರೆಡಿ? ಏನು ಮಾಡ್ತಾ ಇದೆಯಾ ಅಮೂಲ್ಯ? ಪೋಸ್ಟ್ ಮೇಲೆ ಆರೋಗ್ಯ ಎಷ್ಟು ಕೈ ಮಾಡ್ತಾರ? ಮುಚ್ಚೋ ಬಾಯಿ. ನೀನು ಏನು ಅನ್ಕೊಂಡಿದ್ಯಾ? ನೀನು ಕಳ್ಸೋ ಡ್ರೆಸ್ನ ಹಾಕೊಂಡು ಕುಣಿಯೋಕೆ ಬಂದಿಲ್ಲ ನಾನು. ಒಪ್ಕೊಂಡು ಇಲ್ಲಿವರೆಗೆ ಬಂದು ಕಾಸ್ಟ್ಯೂಮ್ ಬಗ್ಗೆ ನಕರ ಮಾಡಿದ್ರೆ ಹೇಗೆ? ಬಟ್ಟೆ ತುಂಬ ದೊಡ್ಡದಾಯ್ತಾ? ಇನ್ನು ಚಿಕ್ಕದು ಕೂಡ ಇದೆ, ಕಳಿಸ್ಲಾ? ಏಯ್, ಅತ್ಯಾಗ ಆಡ್ಬೇಡ. ನೀನು ನನ್ನ ಕರೆದಿದ್ದು ಮ್ಯಾರೇಜ್ ಫಂಕ್ಷನ್ ಅಂತ. ಎಲ್ಲರೂ ಸೇರಿಕೊಂಡು ಸುಳ್ಳು ಹೇಳಿದ್ದೀರಾ ಅಲ್ವಾ? ಇದು ಮ್ಯಾರೇಜ್ ಫಂಕ್ಷನ್ಗಿಂತನೂ ಚೆನ್ನಾಗಿರುತ್ತೆ. ಮ್ಯಾರೇಜು ಫ್ಯಾಮಿಲಿ ಮೆಂಬರ್ಸ್ಗೆ, ಇದು ನಮ್ಮಂಥ ಬ್ಯಾಚುಲರ್ಸ್ಗೆ. ಶಟ್ ಅಪ್. ನಾನು ಧೈರ್ಯ ಇಲ್ದಿರೋ ಅಳ್ಮುಂಜಿ ಅಲ್ಲ. ನೀನು ಹೇಳಿದ್ನೆಲ್ಲ ಕೇಳ್ಕೊಂಡಿರ್ತೀನಿ ಅಂತ ಅನ್ಕೋಬೇಡ. ಬಂದ್ಬಿಟ್ಟಿದ್ದೀನಿ ಅಂದ ಮಾತ್ರಕ್ಕೆ ಅಡ್ವಾಂಟೇಜ್ ತಗೋಬೋದು ಅಂತ ನಿನ್ನ ಮನಸ್ಸಲ್ಲಿದ್ರೆ ನಿನಗಿಂತ ದೊಡ್ಡ ಇಡಿಯಟ್ ಬೇರೆ ಯಾರು ಇಲ್ಲ ತಿಳ್ಕೊ. ಸುಮ್ಮನೆ ಅದಕ್ಕೆ ವಿಡಿಯೋನ ಡಿಲೀಟ್ ಮಾಡು, ನಾನು ನೋಡಬೇಕು. ಆ ಹೀರೋಯಿನ್ ಬದಲು ಇವಳು ಕರೆಸೋ ಪ್ಲ್ಯಾನ್ ಬಗ್ಗೆ ನನಗೆ ಕ್ಲಾರಿಟಿನೇ ಇರಲಿಲ್ಲ. ಬಟ್ ಈಗ ನನಗೆ ಅನ್ನಿಸ್ತಾ ಇದೆ, ನಾವು ತುಂಬಾ ಒಳ್ಳೆ ಕೆಲಸ ಮಾಡಿದ್ವಿ ಕಿಶನ್. ಹೇಳ್ದಷ್ಟು ಕೇಳ್ಕೊಂಡು ಬಿದ್ದಿರೋರಿಗಿಂತ ನಕರ ಮಾಡೋರನ್ನ ಪಳಗ್ಸೋದ್ರಲ್ಲೇ ಇರೋದು ಮಜಾ. ಪರವಾಗಿಲ್ಲ ಮಾವ, ನೀವು ಬರೇ ಇದ್ದೀರಾ. ಈ ಹೆಣ್ಣಿಗೆ ತುಂಬಾ ರೋಷ ಇದೆ. ಐ ಲೈಕ್ ಇಟ್ ಕಿಶನ್. ಬೇಗ ರೆಡಿ ಮಾಡಿ ಕರ್ಕೊಂಡು ಬಾ. ಹಾಲಿ ಮಾಜಿ ಮಂತ್ರಿಗಳೆಲ್ಲ ಕಾಯ್ತಾ ಇದ್ದಾರೆ. ಎಲ್ಲರ ಕಣ್ಣು ತಂಪಾಗಲಿ. ಸೊಕ್ಕಿದೆ ನಿಜ, ಆದರೆ ನಿನ್ನ ಜುಟ್ಟು ನನ್ನ ಕೈಲಿದೆ. ಮಾವ ಹೇಳೋದ್ಮೇಲೆ ಮುಗಿದೋಯ್ತು. ರೆಡಿಯಾಗಿ ಬರ್ತಾ ಇರ್ಬೇಕಷ್ಟೇ. ಏಯ್ ನೀಚ, ಜನ ನನ್ನ ಮುಂದಿನ ಜನನಾಯಕ ಅಂತ. ನಿನ್ನಂತ ಮುದ್ದಾದ ಹುಡುಗಿ ಹೀಗೆಲ್ಲ ಬೈಬೋದಾ? ನೋಡೋ, ನೀನು ಹತ್ತಿಗೆ ವಿಡಿಯೋ ನನ್ನ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರನೂ ಇಲ್ಲ. ನೀ ರೆಡಿಯಾಗಿ ಬಂದು 4 ಸ್ಟೆಪ್ ಹಾಕಿದ್ರೆ ನಿನ್ನ ಕಣ್ಣೆದ್ರೆ ಈ ವಿಡಿಯೋ ಡಿಲೀಟ್ ಮಾಡಿಬಿಡ್ತೀನಿ. ನಿನ್ನ ಮೇಲೆ ಅಲ್ಲ ನನ್ನ ಮೇಲೆ ಆಣ. ಅಲ್ಲ, ನಮ್ಮ ಬಾಸ್ ನಿನ್ನ ಕೈಯಲ್ಲಿ ಒಂದು ಕಾರ್ ಕಂಡು ಹಿಡಿಯೋಕ್ಕಾಗಲ್ಲ ಅಂತ ಬೈದ್ಬಿಟ್ರಲ್ಲ. ಮೈಸೂರು ಪಾಕ್ ಅಷ್ಟು ಚಿಕ್ಕದ? ಬೆಂಗಳೂರು ಟ್ರಾಫಿಕ್ಕು ಅಂತ ಅರ್ಧಕ್ಕರ್ಧ ಕನ್ನಡಿಗರು ಗುಳಿ ಎದ್ದಿಲ್ಲಿಗೆ ಬರ್ತಾ ಇಲ್ವಾ? ಏನು ಮಾಡೋದು ಒಂದು ಅರ್ಥ ಆಗ್ತಾ ಇಲ್ವೇ? ಇದೇನು ರಿಯಲ್ಲ ಇಲ್ಲ ಸೀರಿಯಲಲ್ಲಿ ಹೀರೋಯಿನ್ಗೆ ಬೀಳೋ ಥರ ಕನ್ಸಲ್ಲಿ ಕನ್ಸು ಲೈವಲ್ಲಿ ಈ ರೇಂಜಿಗೆ ಬ್ರೈಟಾಗಿ ಕಾಣುತ್ತೆ ಅಂತ ಗೊತ್ತೇ ಇರಲಿಲ್ಲ. ಚೀಕಲ್ಲ ತೆಗೆದೆರಡು ಬಿಟ್ರೆ ಗೊತ್ತಾಗುತ್ತೆ. ಸಾರಿ ಬಾಸ್, ಇವಾಗ ಗೊತ್ತಾಯ್ತು. ಏನು ಬೀಳುತ್ತೆ ಅಂತ? ಅಲ್ಲ, ನಿಮ್ಮ ಕರ್ಕಶವಾದ ವಾಯ್ಸ್ ಕೇಳಿ. ಅಮೂಲ್ಯನ್ ಕಾರ್ ಹುಡುಕಿ ಅಂತಂದ್ರೆ ಇಲ್ಲಿ ನಿಂತ್ಕೊಂಡು ನಾನ್ಸೆನ್ಸ್ ಮಾತಾಡ್ತಿದ್ದೀರಾ?
ಬ್ಲಡಿ ಕಾಮ್ಚೋ ಆಬ್ಸಲ್ಯೂಟ್ಲಿ ಫಿಟ್ ಫಾರ್ ನಥಿಂಗ್. ಇಬ್ರು ಹೇಗೋ ಕಾಂಪ್ರೋ ಆಗಿ ಜಾಲಿ ರೈಡ್ ತರ ಒಟ್ಟಿಗೆ ಬಂದಿದ್ದಿದ್ರೆ ಇಷ್ಟೆಲ್ಲ ಗೋಲ್ ಇರ್ತಿತ್ತಾ? ಏನ್ರಿ ಬೈಕೋತಿದ್ದೀರಾ? ಬೈಕೋತಾ ಇಲ್ಲ ಬಾಸ್, ಯೋಚನೆ ಮಾಡ್ತಾ ಇದ್ದೆ. ನಿಮ್ಮ ತಲೆಯಲ್ಲೂ ಯೋಚನೆ ಬರುತ್ತೆ ಅನ್ನೋ ಕಾಮಿಡಿ ಎಲ್ಲ ಮಾಡಬೇಡಿ. ಕಾರಿಲ್ಲಿ ಬಾಸ್, ಅದು ಆ ಕಾರು ಯಾರೋ ಪೊಲಿಟಿಷಿಯನ್ದು ಬಾಸ್. ಅದನ್ನ ಅಷ್ಟು ಸುಲಭವಾಗಿ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಪಾಲಿಟಿಷಿಯನ್ ಕಾರ? ಆರ್ತಿ ಅಕ್ಕ, ಮೊದಲು ಅಳೋದು ನಿಲ್ಲಿಸು. ಅಳೋದೊಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅಲ್ವಾ? ಪ್ಲೀಸ್, ಈಗ ಆಗಿರೋದನ್ನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಪ್ಲೀಸ್ ಅಳ್ಬೇಡ. ಆಗಿರೋದು ಅಂತ ಪದೇ ಪದೇ ಹೇಳ್ಬೇಡ. ಈಗ ಏನೇ ಆಗಿರೋ ಅದು ಮೋಸ ಅಷ್ಟೇ. ಯಾರು ಮಾಡಿದ ಚೇಷ್ಟೆಗೆ ಇವ್ರು ಅನ್ಭವಿಸೋ ಹಾಗಾಗಿದೆ. ನೀನು ನನ್ನ ಮೇಲೆ ಯಾಕೆ ರೇಗ್ತೀಯಾ? ನಾನು ಸೊಲ್ಯೂಷನ್ ಹುಡುಕ್ತಾ ಇದ್ದೀನಿ. ನೀನು ಅದನ್ನಾದರೂ ಮಾಡಿದ್ಯಾ? ಏನು ಮಹಾ ಸೊಲ್ಯೂಷನ್ ಹುಡುಕ್ತಿರೋದು ನೀನು? ಆ ವೆಬ್ಸೈಟ್ ಓನರ್ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅವನು ಆ ಫೋಟೋಸ್ನೆಲ್ಲ ವಿಕ್ಕಿ ಫೇಸ್ಬುಕ್ ಅಕೌಂಟಿಂದನೇ ತಗೊಂಡಿದ್ದು. ವಿಕ್ಕಿನೇ ಆ ಥರ ವಲ್ಗರ್ ಫೋಟೋಸ್ ಅಪ್ಲೋಡ್ ಮಾಡಿದ್ದೇನೆ ಅಂದಮೇಲೆ ನಾವು ಯಾಕೆ ಅದನ್ನು ಯೂಸ್ ಮಾಡ್ಕೊಂಡು ಆರ್ಟಿಕಲ್ ಮಾಡಬಾರ್ದು ಅಂದ ಆ ಓನರು. ಅದನ್ನೆಲ್ಲ ವಿಕ್ಕಿಯವ್ರ ಫೇಸ್ಬುಕ್ ಅಕೌಂಟಿಂದ ತಗೊಂಡಿದ್ದ. ನನಗೆ ಒಂದು ಅರ್ಥ ಆಗ್ತಿಲ್ಲ. ಅವ್ರೇನಾದರೂ ಕುಡಿದ್ ಮತ್ತೆ ಅಕ್ಕ, ನೀನು ಇವಳು ಮಾತನ್ನ ನಂಬೇಡ ಕಣೆ. ಸ್ವಲ್ಪ ಸಮಾಧಾನ ಮಾಡ್ಕೋ. ಈ ಟೆನ್ಷನ್ ಮಾಡ್ಕೊಂಡು ಅಲ್ಲೇ ನಿಂತ್ಕೊಳ್ಳಿ. ಹೇಗಾದರೂ ಮಾಡಿ ವೇದಾಂತ್ಗೆ ಮೊದಲು ವಿಷಯ ತಿಳಿಸ್ಬೇಕು. ಇಲ್ಲ ಅಂತಂದರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಈ ಕಿಶನ್ ಮೊದಲೇ ದೊಡ್ಡ ರಾಕ್ಷಸ. ನಾನು ಡ್ಯಾನ್ಸ್ ಮಾಡಿದ್ಮೇಲೂ ಅವ್ನು ವಿಡಿಯೋ ಡಿಲೀಟ್ ಮಾಡ್ತಾನೆ ಅಂತ ಹೇಳೋದಕ್ಕಾಗಲ್ಲ. ಸದ್ಯ ಚಾರ್ಜರ್ ಸಿಕ್ತು. ನಾನು ಕಷ್ಟದಲ್ಲಿದ್ದೀನಿ ಅಂತ ವೇದಾಂತಗೆ ಲೊಕೇಶನ್ ಕಳಿಸಿದ್ರೆ ಅವ್ನು ಬಂದುಬಿಡ್ತಾನೆ. ಯಾವುದೇ ಕಾರಣಕ್ಕೂ ವಿಡಿಯೋ ಅಪ್ಲೋಡ್ ಆಗಬಾರ್ದು. ಅವ್ನು ಬರೋಷ್ಟರಲ್ಲಿ ನಾನು ಹೇಗಾದರೂ ಮಾಡಿ ಅದನ್ನು ಡಿಲೀಟ್ ಮಾಡಬೇಕು. ದಯವಿಟ್ಟು ಏನೋ ತೊಂದರೆ ಕೊಡಬೇಡ. ಮೆಸೇಜ್ ಹೋಗೋ ಹಾಗೆ ಮಾಡು. ಹೇಯ್, ಅವಾಗಿಂದ ಕರೀತಾವ್ರೆ, ಕೇಳಿಸಲ್ವಾ ನಿಂಗೆ? ಸರಿ ಬಾ. ಲೊಕೇಶನ್ ಸೆಂಡ್ ಆಯ್ತಾ ಇಲ್ವಾ? ಬದ್ದು,
ಇವತ್ತು ನಿಮಗೆಲ್ಲ ಸ್ಪೆಷಲ್ ಡ್ಯಾನ್ಸ್ ಅರೇಂಜ್ ಮಾಡಿದ್ವಿ. ಇವತ್ತಿನ ಸ್ಟಾರ್ ಅಮೂಲ್ಯ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ. ನೀವು ಅವರಿಗೆಲ್ಲ ಚೇರ್ ಮಾಡಿ